ಟೆಂಡರ್ ಸಮಸ್ಯೆಯಿಂದ ಬೆಳಗಾವಿಯಿಂದ ಗೋವಾಕ್ಕೆ ರಫ್ತಾಗುತ್ತಿದ್ದ ಅಪಾರ ಪ್ರಮಾಣದ ತರಕಾರಿ ಹೋಗದೆ ಹಾಗೆ ನಿಂತಿದೆ. ಬೆಳಗಾವಿಯ ಅನ್ನದಾತ ಈ ಗ್ಯಾಸ್ ಬರ ಸಿಡಿಲಿಗೆ ಬೆಂಡಾಗಿದ್ದಾನೆ. ಬೆಳಗಾವಿಯ ಎಪಿಎಂಸಿಯಲ್ಲಿ ರಾಶಿ ತರಕಾರಿ ಹಾಗೆ ಬಿದ್ದಿದೆ. ಸೂಕ್ತ ಬೇಡಿಕೆ ಇಲ್ಲದೆ ಉತ್ತಮ ಬೆಲೆ ಸಿಗದೆ ತರಕಾರಿ ಬೆಳೆದ ಬೆಳಗಾವಿಯ ಅನ್ನದಾತರು ಕಂಗಾಲಾಗಿದ್ದಾರೆ. ಹೋಟೆಲ್ ಬಂದಾದ ಹಿನ್ನೆಲೆಯಲ್ಲಿ ತರಕಾರಿಗೂ ಕೂಡ ಡಿಮ್ಯಾಂಡ್ ಪೂರ್ತಿ ಕಡಿಮೆ ಆಗಿದೆ. ರಾಶಿ ತರಕಾರಿ ಬೆಳಗಾವಿಯ ಎಪಿಎಂಸಿಯಲ್ಲಿ ಹಾಗೆ ಬಿದ್ದಿದೆ. ಗೋವಾಕ್ಕೆ ರಫ್ತಾಗಬೇಕಿದ್ದಂತಹ ತರಕಾರಿ ಅಲ್ಲಿ ಡಿಮ್ಯಾಂಡೇ ಇಲ್ಲ, ಅದರಿಂದ ತರಿಸ್ಕೊಳ್ತಾ ಇಲ್ಲ ಹೋಟೆಲ್ಗಳವರು. ಹಾಗಾಗಿ ನೋಡಿದ್ದು ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಎಪಿಎಂಸಿಯಲ್ಲಿ ಯಾವ ರೀತಿ ಮೂಟೆ ತರಕಾರಿ ಹಾಗೆ ರಾಶಿ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿನಿಂದ ಬೆಳಗಾವಿಯ ಎಪಿಎಂಸಿ ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸು ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ ಎಪಿಎಂಸಿ ಮಾರ್ಕೆಟ್ನಿಂದ, ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100% ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು. ನೋಡ್ಬೋದು ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳಲ್ಲಿ ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಸ್ಟಾಕ್, ಅಂದರೆ ತರಕಾರಿ ಎಲ್ಲವೂ ಕೂಡ ತರಕಾರಿ ಸ್ಟಾಕ್ ಉಳಿತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಏನು ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಬೇಕು. ನೋಡ್ಬೋದು ಬೆಣಸು ಯಾವ ರೀತಿಯಾಗಿ ಇಲ್ಲಿ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಇದು ಒಂದೇ ಅಲ್ಲ, ಇಲ್ಲಿ ಕ್ಯಾಬೇಜ್ ಇರ್ಬೋದು, ಹೂಕೋಸ್ ಇರ್ಬೋದು, ಗಜರಿ ಸೇರಿದಂತೆ ವಿವಿಧ ತರಕಾರಿ ಎಲ್ಲವೂ ಕೂಡ ಹಾಗೆ ಉಳಿದುಕೊಂಡಿದೆ. ಹಾಗಾಗಿ ಸಮಸ್ಯೆಗೆ ಪರಿಹಾರಕ್ಕೆ, ಇತ್ಯರ್ಥಕ್ಕೆ ಮುಂದಾಗಬೇಕು. ನಾವು ವರ್ತಕರು ರೈತರಿಂದ ಖರೀದಿಯನ್ನು ಮಾಡ್ಕೊಳ್ತಿದ್ದೇವೆ, ಆದರೆ ಎಲ್ಲವೂ ಕೂಡ ಹಾಗೆ ಉಳಿತಿದೆ ಅನ್ನೋ ಒಂದು ಮಾತನ್ನು ವರ್ತಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಟೆಂಡರ್ ಸಮಸ್ಯೆಯಿಂದ ಬೆಳಗಾವಿಯಿಂದ ಗೋವಾಕ್ಕೆ ರಫ್ತಾಗುತ್ತಿದ್ದ ಅಪಾರ ಪ್ರಮಾಣದ ತರಕಾರಿ ಹೋಗದೆ ಹಾಗೆ ನಿಂತಿದೆ. ಬೆಳಗಾವಿಯ ಅನ್ನದಾತ ಈ ಗ್ಯಾಸ್ ಬರ ಸಿಡಿಲಿಗೆ ಬೆಂಡಾಗಿದ್ದಾನೆ. ಬೆಳಗಾವಿಯ ಎಪಿಎಂಸಿಯಲ್ಲಿ ರಾಶಿ ತರಕಾರಿ ಹಾಗೆ ಬಿದ್ದಿದೆ. ಸೂಕ್ತ ಬೇಡಿಕೆ ಇಲ್ಲದೆ ಉತ್ತಮ ಬೆಲೆ ಸಿಗದೆ ತರಕಾರಿ ಬೆಳೆದ ಬೆಳಗಾವಿಯ ಅನ್ನದಾತರು ಕಂಗಾಲಾಗಿದ್ದಾರೆ. ಹೋಟೆಲ್ ಬಂದಾದ ಹಿನ್ನೆಲೆಯಲ್ಲಿ ತರಕಾರಿಗೂ ಕೂಡ ಡಿಮ್ಯಾಂಡ್ ಪೂರ್ತಿ ಕಡಿಮೆ ಆಗಿದೆ. ರಾಶಿ ತರಕಾರಿ ಬೆಳಗಾವಿಯ ಎಪಿಎಂಸಿಯಲ್ಲಿ ಹಾಗೆ ಬಿದ್ದಿದೆ. ಗೋವಾಕ್ಕೆ ರಫ್ತಾಗಬೇಕಿದ್ದಂತಹ ತರಕಾರಿ ಅಲ್ಲಿ ಡಿಮ್ಯಾಂಡೇ ಇಲ್ಲ, ಅದರಿಂದ ತರಿಸ್ಕೊಳ್ತಾ ಇಲ್ಲ ಹೋಟೆಲ್ಗಳವರು. ಹಾಗಾಗಿ ನೋಡಿದ್ದು ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಎಪಿಎಂಸಿಯಲ್ಲಿ ಯಾವ ರೀತಿ ಮೂಟೆ ತರಕಾರಿ ಹಾಗೆ ರಾಶಿ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿನಿಂದ ಬೆಳಗಾವಿಯ ಎಪಿಎಂಸಿ ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿ
ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸ್ ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ APMC ಮಾರ್ಕೆಟ್ನಿಂದ ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100% ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳಲ್ಲಿ ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಸ್ಟಾಕ್ ಅಂದರೆ ತರಕಾರಿ ಎಲ್ಲವೂ ಕೂಡ ತರಕಾರಿ ಸ್ಟಾಕ್ ಉಳಿತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಏನು ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಬೇಕು. ನೋಡ್ಬೋದು ಬೆಣಸು ಯಾವ ರೀತಿಯಾಗಿ ಇಲ್ಲಿ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಇದು ಒಂದೇ ಅಲ್ಲ, ಇಲ್ಲಿ ಕ್ಯಾಬೇಜ್ ಇರ್ಬೋದು, ಹೂಕೋಸ್ ಇರ್ಬೋದು, ಗಜರಿ ಸೇರಿದಂತೆ ವಿವಿಧ ತರಕಾರಿ ಎಲ್ಲವೂ ಕೂಡ ಹಾಗೆ ಉಳಿದುಕೊಂಡಿದೆ. ಹಾಗಾಗಿ ಸಮಸ್ಯೆಗೆ ಪರಿಹಾರಕ್ಕೆ ಇತ್ಯರ್ಥಕ್ಕೆ ಮುಂದಾಗಬೇಕು. ನಾವು ವರ್ತಕರು ರೈತರಿಂದ ಖರೀದಿಯನ್ನು ಮಾಡ್ಕೊಳ್ತಿದ್ದೀವಿ, ಆದರೆ ಎಲ್ಲವೂ ಕೂಡ ಹಾಗೆ ಉಳಿತಿದೆ ಅನ್ನೋ ಒಂದು ಮಾತನ್ನು ವರ್ತಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲೇರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಮಸ್ಯೆಯಿಂದ ಬೆಳಗಾವಿಯಿಂದ ಗೋವಾಕ್ಕೆ ರಫ್ತಾಗುತ್ತಿದ್ದ ಅಪಾರ ಪ್ರಮಾಣದ ತರಕಾರಿ ಹೋಗದೆ ಹಾಗೆ ನಿಂತಿದೆ. ಬೆಳಗಾವಿಯ ಅನ್ನದಾತ ಈ ಗ್ಯಾಸ್ ಬರ ಸಿಡಿಲಿಗೆ ಬೆಂಡಾಗಿದ್ದಾನೆ. ಬೆಳಗಾವಿಯ APMCಯಲ್ಲಿ ರಾಶಿ ತರಕಾರಿ ಹಾಗೆ ಬಿದ್ದಿದೆ. ಸೂಕ್ತ ಬೇಡಿಕೆ ಇಲ್ಲದೆ ಉತ್ತಮ ಬೆಲೆ ಸಿಗದೆ ತರಕಾರಿ ಬೆಳೆದ ಬೆಳಗಾವಿಯ ಅನ್ನದಾತರು ಕಂಗಾಲಾಗಿದ್ದಾರೆ. ಹೋಟೆಲ್ ಬಂದಾದ ಹಿನ್ನೆಲೆಯಲ್ಲಿ ತರಕಾರಿಗೂ ಕೂಡ ಡಿಮ್ಯಾಂಡ್ ಪೂರ್ತಿ ಕಡಿಮೆ ಆಗಿದೆ. ರಾಶಿ ತರಕಾರಿ ಬೆಳಗಾವಿಯ APMCಯಲ್ಲಿ ಹಾಗೆ ಬಿದ್ದಿದೆ. ಗೋವಾಕ್ಕೆ ರಫ್ತಾಗಬೇಕಿದ್ದಂತಹ ತರಕಾರಿ ಅಲ್ಲಿ ಡಿಮ್ಯಾಂಡೇ ಇಲ್ಲ, ಅದರಿಂದ ತರಿಸ್ಕೊಳ್ತಾ ಇಲ್ಲ ಹೋಟೆಲ್ಗಳವರು. ಹಾಗಾಗಿ ನೋಡಿದ್ದು ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ APMCಯಲ್ಲಿ ಯಾವ ರೀತಿ ಮೂಟೆ ತರಕಾರಿ ಹಾಗೆ ರಾಶಿ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿಂದ ಬೆಳಗಾವಿಯ APMC ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸ್ ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ APMC ಮಾರ್ಕೆಟ್ನಿಂದ ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100%
ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳು ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ